ಅಧಿವೇಶನ ಮುಗಿಯುವವರೆಗೂ ಸೀಮಿತವಾದ ಕದನ ವಿರಾಮ. ವಿಪಕ್ಷಗಳಿಗೆ ಆಹಾರವಾಗೋದನ್ನು ತಪ್ಪಿಸಲು ವಿರಾಮ. ಡಿಸೆಂಬರ್ 8ರಿಂದ ವಿಧಾನಸಭೆಯ ಅಧಿವೇಶನದಲ್ಲಿ ವಿಪಕ್ಷಗಳ ಟೀಕೆಯನ್ನ ತಪ್ಪಿಸಿಕೊಳ್ಳಲು ಪ್ಲಾನ್. ಉಪಹಾರ ಕೂಟದ ಹೆಸರಿನಲ್ಲಿ ತಾತ್ಕಾಲಿಕ ಕದನ ವಿರಾಮ. ಅಧಿವೇಶನ ಮುಗಿಯುವವರೆಗೂ ಕೂಡ ಒಗ್ಗಟ್ಟಿನ ಮಂತ್ರ. ಡಿಸೆಂಬರ್ಗೆ ಶಿಫ್ಟ್ ಆಯ್ತಾ ಕುರ್ಚಿ ಕದನ? ಅಧಿವೇಶನ ಮುಗಿಯುವವರೆಗೂ ಕೂಡ ಕದನ ವಿರಾಮಕ್ಕೆ ಸೂಚನೆ ಕೊಡ್ತಾ ಹೈಕಮಾಂಡ್. ವಿಪಕ್ಷಗಳು ಇದೇ ವಿಚಾರವನ್ನ ಇಟ್ಟುಕೊಂಡು ಟೀಕೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿನ ಈ ಕದನ ವಿರಾಮ. ಉಪಹಾರ ಕೂಟದ ಹೆಸರಿನಲ್ಲಿ ತಾತ್ಕಾಲಿಕ ಕದನ ವಿರಾಮ. ಹೈಕಮಾಂಡ್ ಏನ್ ಹೇಳುತ್ತೆ ಹಾಗೆ ನಡೆದುಕೊಳ್ತೀವಿ, ನಾವಿಬ್ರು ಕೂಡ ಜೊತೆಯಾಗಿ ಹೋಗ್ತೀವಿ. ನಮ್ಮ ಪ್ರತಿನಿಧಿ ಹನುಮಂತು ಈಗ ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಾವು ಮೊದಲೇ ಹೇಳಿದ್ವಿ ಹೈಕಮಾಂಡ್ ಏನ್ ಹೇಳುತ್ತೋ ನಾವು ಹಾಗೆ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಸಿದ್ದರಾಮಯ್ಯನವರು ಹೇಳಿದ್ದು ಅದನ್ನೇ, ಡಿಕೆ ಶಿವಕುಮಾರ್ ಹೇಳಿದ್ದು ಅದನ್ನೇ. ಓವರ್ ಟು ಯು ಹನುಮಂತು. ಖಂಡಿತ ರಂಜಿತ್, ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಇಬ್ಬರೂ ಕೂಡ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ಮೇಲೇನೆ ಬಟ್ಟು ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದು ಹೇಳಿದ್ರೆ ಇಬ್ಬರು ನೀ ಕೊಡೆ ನಾ ಬಿಡೆ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತ ಕಾರಣಕ್ಕಾಗಿಯೇ ಅಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಚೆಲ್ಲಬಹುದು ಅನ್ನುವಂತ ಒಂದಷ್ಟು ತಯಾರಿಗಳು ಪೂರ್ವಕವಾಗಿ ಮಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಪಣ್ಣಣ್ಣವರ ಮೂಲಕ ಕರೆ ಮಾಡಿದ್ರು. ಮಾಡುವಂತ ಸಂದರ್ಭದಲ್ಲಿ ಇಬ್ಬರೂ ಕೂಡ ಒಂದು ಮಾತುಕತೆಯನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಈ ಸೂಚನೆ ಯಾಕೆ ಬಂತು ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಪ್ರಶ್ನೆ. ಏನಂತಂದು ಹೇಳಿದ್ರೆ ಸದನದಲ್ಲಿ ಇಲ್ಲಿ ಇತ್ತ ವಿಧಾನಸಭೆಯ ಕಲಾಪದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸದ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡಬಹುದು ಅನ್ನುವಂತ ಒಂದಷ್ಟು ಅನುಮಾನ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯವರು ಮಾತನಾಡುವಂತಹ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯ ಮಾಡುವಂತ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂತಂದು ಹೇಳಿದ್ರೆ ನಾವು 140 ಜನ ಶಾಸಕರೇನಿದ್ದೇವೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಹಿಂದೆನೇ ಇದ್ದೇವೆ, ಮುಂದೆನೇ ಇದ್ದೇವೆ. ಕೆಲವು ಗೊಂದಲಗಳು ಸೃಷ್ಟಿಯಾಗಿತ್ತು. ಈ ಗೊಂದಲಗಳನ್ನ ತಿಳಿಗೊಳಿಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಒಂದು ಕಡೆಗೆ ಮತ್ತ ಪಾರ್ಲಿಮೆಂಟ್ ಅಧಿವೇಶನವೂ ಕೂಡ ಪಾರ್ಲಿಮೆಂಟ್ ಸೆಷನ್ ನಡೆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಮುಜುಗರ ಎದುರಿಸಲಿಕ್ಕೆ ಬಿಜೆಪಿ ಮುಜುಗರ ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅನ್ನ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಕೊಟ್ಟಂತೆ ಕಾಣಿಸುವಂತದ್ದು. ಅಂದ್ರೆ ಬಹಿರಂಗವಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅನ್ನುವಂತ ಸಂದೇಶವನ್ನ ಕೊಡೋದ್ರ ಜೊತೆಗೆ ಆಂತರಿಕವಾಗಿ ಪವರ್ ಶೇರಿಂಗ್ ಅಧಿಕಾರದ ಹಂಚಿಕೆ ವಿಚಾರ ಏನಿದೆ ಅದು ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಅನ್ನುವಂಥದ್ದು ಇಬ್ಬರು ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಹಿಂದೆನೂ ಕೂಡ ಕೆಲ ನಾಯಕರು ಕೆಲವರಿಂದ ಮಾಧ್ಯಮಗಳು ಗೊಂದಲ ಮಾಡಿತ್ತೆ ಅನ್ನುವಂತ ಮಾತುಗಳನ್ನು ಹೇಳಿದಂತ ಸಂದರ್ಭದಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಇಲ್ಲ, ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮಾತಾಡುವಂತ ಪ್ರಶ್ನೆಯನ್ನ ಮಾಡಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹಾಗೆ ಹೊರಟರು. ಈಗ ಅವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಮಾಧ್ಯಮಗಳ ಮುಂದೇನೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನು ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗೋದಿಲ್ಲ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳದಂತ ಸಂದರ್ಭದಲ್ಲಿ ನಾನು ವೇಟ್ ಮಾಡಿದ್ದೇನೆ ಅನ್ನೋ ಸಂದೇಶವನ್ನ ಕೊಟ್ಟರು. ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರದಕ್ಕೆ ಹೋಗಿ ಒಂದಷ್ಟು ಮನವಿಗಳನ್ನ ಮಾಡ್ತೀವಿ, ದೆಹಲಿಗೆ ಹೋಗುವಂತದ್ದು ಕೂಡ ಪರೋಕ್ಷವಾಗಿ ಸುಳುವನ್ನ ಇಬ್ಬರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪಷ್ಟ ಕಾಂಗ್ರೆಸ್ಗೆ ಆಗ್ತಾ ಇದ್ದಂತಹ ಡ್ಯಾಮೇಜ್ ಮತ್ತೆ ಮುಜುಗರವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಎಲ್ಲೊಂದ್ ಕಡೆಗೆ ಕದನ ವಿರಾಮವನ್ನ ಪರೋಕ್ಷವಾಗಿ ಘೋಷಣೆ ಮಾಡಿದ್ರ ಅನ್ನೋಂತ ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಈ ರೀತಿ ಗೊಂದಲಗಳು ಮುಂದುವರೆದ್ರೆ ಅಂತಂದು ಹೇಳಿದ್ರೆ ಅದು ಆಡಳಿತದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಪ್ರತಿಪಕ್ಷಗಳು ಪ್ರತಿದಿನವೂ ಕೂಡ ಅದನ್ನೇ ಪ್ರಸ್ತಾಪ ಮಾಡುತ್ತೆ. ಇದರಿಂದ ಮುಂಬರುವಂತಹ ಚುನಾವಣೆಗಳಿಗೂ ಕೂಡ ಸಾಕಷ್ಟು ಪೆಟ್ಟು ಬೀಳುತ್ತೆ. ನಾವಿಬ್ಬರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರೋಣ ಅನ್ನೋ ಒಂದಷ್ಟು ಮಾತುಕತೆಯನ್ನ ನಡೆಸಿಕೊಂಡಂತೆ ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ರಂಜಿತ್, ಹನುಮಂತು, ಡಿಕೆ ಶಿವಕುಮಾರ್ ಅವರ ಹಾವಭಾವ ನೋಡ್ತಾ ಇದ್ರೆ ತೋರಿಕೆಗೆ ಮಾತ್ರ ಓಕೆ ಅನ್ನೋ ರೀತಿಯಲ್ಲಿದೆ. ಆದ್ರೆ ಮನಸ್ಸಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಬಯಕೆ ಹಾಗೆ ಇದೆ. ಆದ್ರೆ ಹೈಕಮಾಂಡ್ ಈಗ ಸುಪ್ರೀಂ ಅನ್ನೋದನ್ನ ಹೇಳಿದ್ದಾರೆ. ಅವರ ಬೆಂಬಲಿಗರಿಗೆಲ್ಲ ಏನ್ ಹೇಳಿದ್ರು,
ಈ ಶಾಸಕರುಗಳು ಇನ್ ಮುಂದೆ ಏನ್ ಮಾಡಬಹುದು? ಇವರಿಬ್ಬರ ಈ ಒಗ್ಗಟ್ಟು ಯಾವುದರ ಸಂಕೇತವಾಗಬಹುದು? ಈ ಒಗ್ಗಟ್ಟಿನ ಸಂದೇಶ ಇಬ್ಬರು ನಾಯಕರು ತಮ್ಮ ತಮ್ಮ ಬಣದ ಶಾಸಕರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಒಗ್ಗಟ್ಟಾಗಿದ್ದೇವೆ, ಅದೇ ಅಧಿಕಾರದ ಹಂಚಿಕೆ ವಿಚಾರ ಏನದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಹಂಗಾಗಿ ಆ ಹೈಕಮಾಂಡ್ ಅಂಗಳಕ್ಕೆ ನಾವು ತಳ್ಳಿದ್ದೇವೆ. ಆದ್ರೆ ಇಲ್ಲಿ ನಮ್ಮಿಬ್ಬರ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇಲ್ಲ, ಆದ್ರೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಈ ಗೊಂದಲಗಳಿಂದ ಬಿಜೆಪಿಗಾಗ್ಲಿ ಜೆಡಿಎಸ್ಗಾಗ್ಲಿ ಯಾವುದೇ ರೀತಿಯ ಅನುಕೂಲ ಆಗಬಾರದು. ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನು ಕೂಡ ಇಬ್ಬರು ಕೂಡ ಹೇಳಿರುವಂತದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಸಿದ್ದರಾಮಯ್ಯನವರ ನಿವಾಸದಿಂದ ತೆರಳಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಆಗಬಹುದಾದಂತಹ ಮುಜುಗರ ಏನಿದೆ ಆ ಮುಜುಗರವನ್ನ ತಪ್ಪಿಸಿಕೊಳ್ಳಕ್ಕೆ ಒಂದಷ್ಟು ಕಾರ್ಯತಂತ್ರವನ್ನ ಹೆಣದ್ರು. ಮುಂಬರುವಂತಹ ದಿನಗಳಲ್ಲಿ ಅದು ಚಳಿಗಾಲದ ಅಧಿವೇಶನ ರಾಜ್ಯದಾಗಿರ್ಬೋದು ಮತ್ತೆ ದೇಶದ್ದಾಗಿರ್ಬೋದು, ಪಾರ್ಲಿಮೆಂಟ್ ಸೆಷನ್ ನಲ್ಲೂ ಕೂಡ ರಾಜ್ಯದ ಸದಸ್ಯರು ಬಿಜೆಪಿ ಸಂಸದರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಸಹಜವಾಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಷ್ಟು ಮುಜುಗರ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲೇ ಇಬ್ಬರೂ ಕೂಡ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅದು ಕೇವಲ ಸಾರ್ವಜನಿಕ ವಲಯಕ್ಕೆ ಮಾತ್ರ ಅಲ್ಲ, ಅವರವರ ಕಾರ್ಯಕರ್ತರಿಗೆ ಆಗಿರ್ಬೋದು ಮತ್ತೆ ಅವರವರ ಬೆಂಬಲಿಗ ಶಾಸಕರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮತ್ತೆ ದೆಹಲಿಗೆ ಶಾಸಕರು ಹೋಗಿರುವಂತದ್ದು ಏನಕ್ಕೆ ಅಂತಂದ ಹೇಳಿದ್ರೆ, ಕ್ಯಾಬಿನೆಟ್ ರೀಶಫಲ್ ಮಾಡ್ಲಿಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ, ಹಾಗಾಗಿ ಮಂತ್ರಿ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ ಅನ್ನುವಂತ ಒಂದಷ್ಟು ಮಾತುಕತೆಯನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ನಿಜಕ್ಕೂ ಕೂಡ ಅಂತದ್ದೊಂದು ಬೆಳವಣಿಗೆ ಆಗಿಲ್ವಾ? ಖಂಡಿತವಾಗ್ಲೂ ಕಾಂಗ್ರೆಸ್ನಲ್ಲಿ ಅಂತದ್ದೊಂದು ಬೆಳವಣಿಗೆ ಆಗೇ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಶತಾಯಗತಾಯವಾಗಿ ಅಧಿಕಾರವನ್ನ ಪಡಿಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಆ ಒಂದು ಪ್ರಯತ್ನದ ಭಾಗವಾಗಿಯೇ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಈ ಬ್ರೇಕ್ಫಾಸ್ಟ್ ಅಧಿವೇಶನ ಮುಗಿಯುವವರೆಗೂ ಸೀಮಿತವಾದ ಕದನ ವಿರಾಮ, ವಿಪಕ್ಷಗಳಿಗೆ ಆಹಾರವಾಗೋದನ್ನ ತಪ್ಪಿಸಲು ವಿರಾಮ. ಡಿಸೆಂಬರ್ 8ರಿಂದ ವಿಧಾನಸಭೆಯ ಅಧಿವೇಶನದಲ್ಲಿ ವಿಪಕ್ಷಗಳ ಟೀಕೆಯನ್ನ ತಪ್ಪಿಸಿಕೊಳ್ಳಲು ಪ್ಲಾನ್. ಉಪಹಾರ ಕೂಟದ ಹೆಸರಿನಲ್ಲಿ ತಾತ್ಕಾಲಿಕ ಕದನ ವಿರಾಮ. ಅಧಿವೇಶನ ಮುಗಿಯುವವರೆಗೂ ಕೂಡ ಒಗ್ಗಟ್ಟಿನ ಮಂತ್ರ. ಡಿಸೆಂಬರ್ಗೆ ಶಿಫ್ಟ್ ಆಯ್ತಾ ಕುರ್ಚಿ ಕದನ? ಅಧಿವೇಶನ ಮುಗಿಯುವವರೆಗೂ ಕೂಡ ಕದನ ವಿರಾಮಕ್ಕೆ ಸೂಚನೆ ಕೊಡ್ತಾ ಹೈಕಮಾಂಡ್. ವಿಪಕ್ಷಗಳು ಇದೇ ವಿಚಾರವನ್ನ ಇಟ್ಟುಕೊಂಡು ಟೀಕೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿನ ಈ ಕದನ ವಿರಾಮ. ಉಪಹಾರ ಕೂಟದ ಹೆಸರಿನಲ್ಲಿ ತಾತ್ಕಾಲಿಕ ಕದನ ವಿರಾಮ. ಹೈಕಮಾಂಡ್ ಏನ್ ಹೇಳುತ್ತೆ ಹಾಗೆ ನಡೆದುಕೊಳ್ತೀವಿ, ನಾವಿಬ್ರು ಕೂಡ ಜೊತೆಯಾಗಿ ಹೋಗ್ತೀವಿ. ನಮ್ಮ ಪ್ರತಿನಿಧಿ ಹನುಮಂತು ಈಗ ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಾವು ಮೊದಲೇ ಹೇಳಿದ್ವಿ, ಹೈಕಮಾಂಡ್ ಏನ್ ಹೇಳುತ್ತೋ ನಾವು ಹಾಗೆ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಸಿದ್ದರಾಮಯ್ಯನವರು ಹೇಳಿದ್ದು ಅದನ್ನೇ, ಡಿಕೆ ಶಿವಕುಮಾರ್ ಹೇಳಿದ್ದು ಅದನ್ನೇ. ಓವರ್ ಟು ಯು ಹನುಮಂತು. ಖಂಡಿತ ರಂಜಿತ್, ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ. ಯಾಕೆಂತಂದ ಹೇಳಿದ್ರೆ, ಇಲ್ಲಿ ಇಬ್ಬರೂ ಕೂಡ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ಮೇಲೇನೆ ಬಟ್ಟು ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ, ಇಬ್ಬರು ನೀ ಕೊಡೆ ನಾ ಬಿಡೆ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತ ಕಾರಣಕ್ಕಾಗಿಯೇ ಅಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಚೆಲ್ಲಬಹುದು ಅನ್ನುವಂತ ಒಂದಷ್ಟು ತಯಾರಿಗಳು ಪೂರ್ವಕವಾಗಿ ಮಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಪಣ್ಣಣ್ಣವರ ಮೂಲಕ ಕರೆ ಮಾಡಿದ್ರು. ಮಾಡುವಂತ ಸಂದರ್ಭದಲ್ಲಿ ಇಬ್ಬರೂ ಕೂಡ ಒಂದು ಮಾತುಕತೆಯನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಈ ಸೂಚನೆ ಯಾಕೆ ಬಂತು ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಪ್ರಶ್ನೆ. ಏನಂತಂದು ಹೇಳಿದ್ರೆ, ಸದನದಲ್ಲಿ ಇಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ನಡೆಯುವಂತ ಸಂದರ್ಭದಲ್ಲಿ, ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸದ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡಬಹುದು ಅನ್ನುವಂತ ಒಂದಷ್ಟು ಅನುಮಾನ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯವರು ಮಾತನಾಡುವಂತ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯ ಮಾಡುವಂತ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂತಂದು ಹೇಳಿದ್ರೆ, ನಾವು 140 ಜನ ಶಾಸಕರೇನಿದ್ದೇವೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಹಿಂದೆನೇ ಇದ್ದೇವೆ, ಮುಂದೆನೇ ಇದ್ದೇವೆ. ಕೆಲವು ಗೊಂದಲಗಳು ಸೃಷ್ಟಿಯಾಗಿತ್ತು. ಈ ಗೊಂದಲಗಳನ್ನ ತಿಳಿಗೊಳಿಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹಾಗಾಗಿ ನಾವು
ಕಡೆಗೆ ಪಾರ್ಲಿಮೆಂಟ್ ಅಧಿವೇಶನವೂ ಕೂಡ ಪಾರ್ಲಿಮೆಂಟ್ ಸೆಷನ್ ನಡೆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಮುಜುಗರ ಎದುರಿಸಲಿಕ್ಕೆ ಬಿಜೆಪಿ ಮುಜುಗರ ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅನ್ನ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಕೊಟ್ಟಂತೆ ಕಾಣಿಸುವಂತದ್ದು. ಅಂದ್ರೆ ಬಹಿರಂಗವಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅನ್ನುವಂತ ಸಂದೇಶವನ್ನ ಕೊಡೋದ್ರ ಜೊತೆಗೆ ಆಂತರಿಕವಾಗಿ ಪವರ್ ಶೇರಿಂಗ್ ಅಧಿಕಾರದ ಹಂಚಿಕೆ ವಿಚಾರ ಏನಿದೆ ಅದು ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಅನ್ನುವಂಥದ್ದು ಇಬ್ಬರು ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಹಿಂದೆನೂ ಕೂಡ ಕೆಲ ನಾಯಕರು ಕೆಲವರಿಂದ ಮಾಧ್ಯಮಗಳು ಗೊಂದಲ ಮಾಡಿತೆ ಅನ್ನುವಂತ ಮಾತುಗಳನ್ನು ಹೇಳಿದಂತ ಸಂದರ್ಭದಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಇಲ್ಲ, ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮಾತಾಡುವಂತ ಪ್ರಶ್ನೆಯನ್ನ ಮಾಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹಾಗೆ ಹೊರಟರು. ಈಗ ಅವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಮಾಧ್ಯಮಗಳ ಮುಂದೇನೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನು ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗೋದಿಲ್ಲ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳದಂತ ಸಂದರ್ಭದಲ್ಲಿ ನಾನು ವೇಟ್ ಮಾಡಿದ್ದೇನೆ ಅನ್ನೋ ಸಂದೇಶವನ್ನ ಕೊಟ್ಟರು. ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರದಕ್ಕೆ ಹೋಗಿ ಒಂದಷ್ಟು ಮನವಿಗಳನ್ನ ಮಾಡ್ತೀವಿ, ದೆಹಲಿಗೆ ಹೋಗುವಂತದ್ದು ಕೂಡ ಪರೋಕ್ಷವಾಗಿ ಸುಳುವನ್ನ ಇಬ್ಬರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪಷ್ಟ ಕಾಂಗ್ರೆಸ್ಗೆ ಆಗ್ತಾ ಇದ್ದಂತಹ ಡ್ಯಾಮೇಜ್ ಮತ್ತೆ ಮುಜುಗರವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಎಲ್ಲೋ ಒಂದ್ ಕಡೆಗೆ ಕದನ ವಿರಾಮವನ್ನ ಪರೋಕ್ಷವಾಗಿ ಘೋಷಣೆ ಮಾಡಿದ್ರ ಅನ್ನೋಂತ ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಈ ರೀತಿ ಗೊಂದಲಗಳು ಮುಂದುವರೆದ್ರೆ ಅಂತಂದು ಹೇಳಿದ್ರೆ ಅದು ಆಡಳಿತದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ, ಪ್ರತಿಪಕ್ಷಗಳು ಪ್ರತಿದಿನ ಕೂಡ ಅದನ್ನೇ ಪ್ರಸ್ತಾಪ ಮಾಡುತ್ತೆ, ಇದರಿಂದ ಮುಂಬರುವಂತಹ ಚುನಾವಣೆಗಳಿಗೂ ಕೂಡ ಸಾಕಷ್ಟು ಪೆಟ್ಟು ಬೀಳುತ್ತೆ, ನಾವಿಬ್ಬರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರೋಣ ಅನ್ನೋ ಒಂದಷ್ಟು ಮಾತುಕತೆಯನ್ನ ನಡೆಸಿಕೊಂಡಂತೆ ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ರಂಜಿತ್, ಹನುಮಂತು, ಡಿಕೆ ಶಿವಕುಮಾರ್ ಅವರ ಹಾವಭಾವ ನೋಡ್ತಾ ಇದ್ರೆ ತೋರಿಕೆಗೆ ಮಾತ್ರ ಓಕೆ ಅನ್ನೋ ರೀತಿಯಲ್ಲಿದೆ, ಆದ್ರೆ ಮನಸ್ಸಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಬಯಕೆ ಹಾಗೆ ಇದೆ. ಆದ್ರೆ ಹೈಕಮಾಂಡ್ ಈಗ ಸುಪ್ರೀಂ ಅನ್ನೋದನ್ನ ಹೇಳಿದ್ದಾರೆ. ಅವರ ಬೆಂಬಲಿಗರಿಗೆಲ್ಲ ಏನ್ ಹೇಳಿದ್ರು, ಈ ಶಾಸಕರುಗಳು ಇನ್ ಮುಂದೆ ಏನ್ ಮಾಡಬಹುದು, ಇವರಿಬ್ಬರ ಈ ಒಗ್ಗಟ್ಟು ಯಾವುದರ ಸಂಕೇತವಾಗಬಹುದು? ಈ ಒಗ್ಗಟ್ಟಿನ ಸಂದೇಶ ಇಬ್ಬರು ನಾಯಕರು ತಮ್ಮ ತಮ್ಮ ಬಣದ ನಾಯಕರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಒಗ್ಗಟ್ಟಾಗಿದ್ದೇವೆ, ಅದೇ ಅಧಿಕಾರದ ಹಂಚಿಕೆ ವಿಚಾರ ಏನದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಹಂಗಾಗಿ ಹೈಕಮಾಂಡ್ ಅಂಗಳಕ್ಕೆ ನಾವು ತಳ್ಳಿದ್ದೇವೆ. ಆದ್ರೆ ಇಲ್ಲಿಯ ನಮ್ಮಿಬ್ಬರ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇಲ್ಲ, ಆದ್ರೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಈ ಗೊಂದಲಗಳಿಂದ ಬಿಜೆಪಿಗಾಗ್ಲಿ ಜೆಡಿಎಸ್ಗಾಗ್ಲಿ ಯಾವುದೇ ರೀತಿಯ ಅನುಕೂಲ ಆಗಬಾರದು. ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನು ಕೂಡ ಇಬ್ಬರು ಕೂಡ ಹೇಳಿರುವಂತದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಸಿದ್ದರಾಮಯ್ಯನವರ ನಿವಾಸದಿಂದ ತೆರಳಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಆಗಬಹುದಾದಂತಹ ಮುಜುಗರ ಏನಿದೆ ಆ ಮುಜುಗರವನ್ನ ತಪ್ಪಿಸಿಕೊಳ್ಳಕ್ಕೆ ಒಂದಷ್ಟು ಕಾರ್ಯತಂತ್ರವನ್ನ ಹೆಣದ್ರು. ಮುಂಬರುವಂತಹ ದಿನಗಳಲ್ಲಿ ಅದು ಚಳಿಗಾಲದ ಅಧಿವೇಶನ ರಾಜ್ಯದಾಗಿರ್ಬೋದು ಮತ್ತೆ ದೇಶದ್ದಾಗಿರ್ಬೋದು, ಪಾರ್ಲಿಮೆಂಟ್ ಸೆಷನ್ ಅಲ್ಲೂ ಕೂಡ ರಾಜ್ಯದ ಸದಸ್ಯರು ಬಿಜೆಪಿ ಸಂಸದರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಸಹಜವಾಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಷ್ಟು ಮುಜುಗರ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲೇ ಇಬ್ಬರೂ ಕೂಡ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅದು ಕೇವಲ ಸಾರ್ವಜನಿಕ ವಲಯಕ್ಕೆ ಮಾತ್ರ ಅಲ್ಲ, ಅವರವರ ಕಾರ್ಯಕರ್ತರಿಗೆ ಆಗಿರ್ಬೋದು ಮತ್ತೆ ಅವರವರ ಬೆಂಬಲಿಗ ಶಾಸಕರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮತ್ತೆ ದೆಹಲಿಗೆ ಶಾಸಕರು ಹೋಗಿರುವಂತದ್ದು ಏನಕ್ಕೆ ಅಂತ ಹೇಳಿದ್ರೆ, ಕ್ಯಾಬಿನೆಟ್ ರೀಶಫಲ್ ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ, ಹಾಗಾಗಿ ಮಂತ್ರಿ ಮಾಡಿ ಅನ್ನೋಂತ ಮನವಿಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ ಅನ್ನೋಂತ ಒಂದಷ್ಟು ಮಾತುಕತೆಯನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ನಿಜಕ್ಕೂ ಕೂಡ ಅಂತದ್ದೊಂದು ಬೆಳವಣಿಗೆ ಆಗಿಲ್ವಾ? ಖಂಡಿತವಾಗ್ಲೂ ಕಾಂಗ್ರೆಸ್ನಲ್ಲಿ ಅಂತದ್ದೊಂದು ಬೆಳವಣಿಗೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಶತಾಯಗತಾಯವಾಗಿ ಅಧಿಕಾರವನ್ನ ಪಡಿಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಆ ಒಂದು ಪ್ರಯತ್ನದ ಭಾಗವಾಗಿಯೇ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಈ ಬ್ರೇಕ್ಫಾಸ್ಟ್